ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವಾಗ ಟೈಮು 4:59 5 ಆಯಿತು. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಂಕಾಪುರಲ್ಲಿರೋದು ಅದು ನಮ್ಮ ಮನೆ ದೇವರು. ರಾತ್ರಿಯಿಂದ ಇಲ್ಲಿವರೆಗೂ ಅಡುಗೆ ಮಾಡಿದ್ದಾಯಿತು. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಭಗವದ್ಗೀತೆ ಓದ್ತಾ ಇದ್ದೀನಿ. 5:30 ಟೈಮು. ನಾನು ನಾರ್ಮಲಾಗಿ ಭಗವದ್ಗೀತೆ ಓದ್ತಾ ಇರ್ತೇನೆ, ಬಟ್ ಇಷ್ಟು ಬೇಗ ಇವತ್ತೇ ಓದ್ತಾ ಇರೋದು. ಅರ್ಧ ಗಂಟೆ ಭಗವದ್ಗೀತೆ ಓದಿ ಮೇಲೆ ಬಂದೆ. ಇನ್ನು ಸೂರ್ಯ ಹುಟ್ಟಿರಲಿಲ್ಲ. ಇವಾಗ ಆ್ಯಕ್ಚುಲಿ ರಾತ್ರಿ ಬಸ್ಸಲ್ಲಿ ಹೋಗೋದು ಅಂತ ಫಿಕ್ಸ್ ಆಗಿತ್ತು, ಬಟ್ ಬೆಳಗ್ಗೆ ಪ್ಲ್ಯಾನ್ ಚೇಂಜ್ ಆಯಿತು. ಬೈಕಲ್ಲೇ ಹೊರಟ್ವಿ, ಅಪ್ಪ ಅಮ್ಮ ನಾವು. ಬೈಕ್ ಓಡಿಸ್ತಾ ಇರೋರು ನಮ್ಮ ತಮ್ಮ. ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಬಳೆ ತರೋದಕ್ಕೆ ಹೋಗಿದ್ದೆ. ದೇವಸ್ಥಾನದ ಹಿಂದೆನೇ ರೂಮ್ಸು ಆಮೇಲೆ ಬಾತ್ರೂಮ್ಸ್ ಎಲ್ಲ ಇದೆ. ನಾನು ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ವಿಡಿಯೋ ಮಾಡೋದಕ್ಕೆ ಅಂತ ನನ್ನ ತಮ್ಮನ ಕೈಲಿ ಫೋನ್ ಕೊಟ್ಟಿದ್ದೆ. ಅವನು ವಿಡಿಯೋ ಮಾಡ್ತಾ ಮಾಡ್ತಾ ಏನು ಹೇಳಿದ್ದಾನೆ ನೋಡಿ. ಇದು ನಮ್ಮ ಮನೆ ದೇವರು. ಇದು ಬಂಕಾಪುರ ಯಲ್ಲಮ್ಮ ಅಂತಂದು ತಲಾಂತರದಿಂದ ಇಲ್ಲಿಗೆ ಬರ್ತಾ ಇರೋದು. ಸವದತ್ತಿಯಿಂದ ನೆಕ್ಸ್ಟ್ ಇಲ್ಲಿಗೆ ಬಂದಿರೋದಂತ ದೇವರು. ಹಿಸ್ಟ್ರಿ ಇದೆ, ಹೇಳ್ತಾರೆ, ನಿಜಾನೇ. ಇವರು ನಮ್ಮ ಸಿಸ್ಟರ್ಗಳು ಮಾಡೋಕ್ಕೆ ಕೆಲಸಿಲ್ದಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಏನು ಮಾಡೋದು, ಸ್ವಲ್ಪ ಸಪೋರ್ಟ್ ಮಾಡಿ ಅವ್ರಿಗೆ. ಪಾಪ ಬಡವ್ರ ಹುಡುಗಿ. ಆ ತಾಯಿ ಯಲ್ಲಮ್ಮನ ನೋಡಿ ಬಿಸಿಲು, ಸುಸ್ತು, ಬೇಜಾರು ಎಲ್ಲ ಕಳೆದೋಯ್ತು. ದರ್ಶನ ಮುಗಿಸ್ಕೊಂಡು ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿತ್ತು, ಹೋಗ್ತಾ ಇದ್ದೀವಿ. ಯಾವಾಗಲೂ ಅಲ್ಲಿ ಯಲ್ಲಮ್ಮನ ದರ್ಶನ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಜಾಗ ಇರುತ್ತೆ ಊಟ ಮಾಡೋದಕ್ಕೆ, ಸೊ ಇಲ್ಲೇ ಊಟ ಮಾಡ್ತೀವಿ. ಫೈನಲಿ ಮನೆಗೆ ರೀಚ್ ಆದ್ವಿ. ನಾವು ಇವತ್ತೆಲ್ಲ
ಎಲ್ಲಿ ಹೋಗಿದ್ವಿ ಅಂದರೆ ನಮ್ಮ ಮನೆ ದೇವರು ಬಂಕಾಪುರಿ ಯಲ್ಲಮ್ಮ ಅಂತ. ಸೊ ನಾವು ಬಂಕಾಪುರಕ್ಕೆ ಹೋಗಿ ಯಲ್ಲಮ್ಮ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಬೆಳಗ್ಗೆ 7:15 ಮನೆ ಬಿಟ್ಟಿದ್ವಿ. ಸೊ ಇವಾಗ ಟೈಮ್ 7 ಗಂಟೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.